ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಯೂಟ್ಯೂಬ್ನ ಒಂದೊಂದು ಇಂಪಾರ್ಟೆಂಟ್ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು 13 ಆಗಸ್ಟ್ 2025 ಅಂದರೆ ಇವತ್ತು ಬೆಳಗ್ಗೆನೇ ಈ ಒಂದು ಅಪ್ಡೇಟ್ ಬಂದಿದೆ. ಯಾವುದಪ್ಪ ಅಪ್ಡೇಟ್ ಅಂದ್ರೆ ಯೂಟ್ಯೂಬ್ ಏಜ್ ಎಶ್ಯೂರೆನ್ಸ್ ಅಪ್ಡೇಟ್ ಅಂತ ಬಂದ್ಬಿಟ್ಟು ಈ ಒಂದು ಅಪ್ಡೇಟ್ ಬಗ್ಗೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಲೇಬೇಕು. ಗೊತ್ತಿರಲಿಲ್ಲ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ತುಂಬ ಹೊಡೆದುಕೊಂಡಿರುತ್ತೆ. ಅಂದರೆ ಮುಂದಿನ ದಿನಮಾನದಲ್ಲಿ ಕೂಡ ನಿಮ್ಗೆ ಪ್ರತಿಯೊಬ್ಬರಿಗೆ ಕೂಡ ಒಂದು ಮೇಲ್ ರಿಸೀವ್ ಆಗುತ್ತೆ ಯೂಟ್ಯೂಬ್ನಿಂದ. ಏನಪ್ಪ ಮೇಲ್ ಅಂದರೆ ತುಂಬ ಸಿಂಪಲ್, ಏಜ್ ವೆರಿಫಿಕೇಷನ್ ಅಂತ ಒಂದು ಮೇಲ್ ಬಂದು ರಿಸೀವ್ ಆಗುತ್ತೆ. ಆ ಒಂದು ಮೇಲ್ ನಿಮಗೆ ಬತ್ತಪ್ಪ ಅಂದರೆ ನಿಮ್ಮ ಚಾನಲ್ ಕತೆ ಮುಗೀತಂತ ತಿಳ್ಕೊಬೇಕು. ಹೆಂಗಪ್ಪ ಅಂದ್ರೆ ಇನ್ನು ಮುಂದೆ ನೀವು ಯೂಟ್ಯೂಬ್ನಿಂದ ದುಡ್ಡು ಮಾಡೋದಕ್ಕೆ ಸಾಧ್ಯವಲ್ಲ. ಅಂದರೆ ಇನ್ನು ಮುಂದೆ ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ಅನ್ನೋದು ಬರಲ್ಲ. ಯಾಕಪ್ಪ ಅಂದರೆ ಈ ಒಂದು ಅಪ್ಡೇಟ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಗೊತ್ತಿರಲೇಬೇಕು. ಈ ಒಂದು ಅಪ್ಡೇಟ್ ತುಂಬ ಡೇಂಜರ್ ಅಪ್ಡೇಟು. ಈ ಒಂದು ಅಪ್ಡೇಟ್ನಿಂದ ಬೆನಿಫಿಟ್ಸ್ ಕೂಡ ಇದೆ ಮತ್ತು ಅದ್ರ ಜೊತೆ ಈ ಒಂದು ಅಪ್ಡೇಟ್ನಿಂದ ನಮಗೆ ತುಂಬ ಬೇಜಾರಾಗೋ ವಿಷಯನೂ ಕೂಡ ಇದೆ. ಆ ಒಂದು ಅಪ್ಡೇಟ್ ಏನು ಬಂದಿದೆ, ಏನೆಲ್ಲ ಈ ಏಜ್ ರಿಲೇಟೆಡ್ ಅಪ್ಡೇಟ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಈ ಒಂದು ಅಪ್ಡೇಟ್ ಮೌಂಟೇಶನ್ ಆನ್ ಆಗಿದ್ದವ್ರು ಮಾತ್ರ ಅಲ್ಲ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್. ಏನಾದರೂ ಗೊತ್ತಿರಲಿಲ್ಲ, ಈ ವಿಡಿಯೋ ನೀವು ಸ್ಕಿಪ್ ಮಾಡಿದ್ರಿ ಈಗ ಅಂದರೆ ಮುಂದಿನ ದಿನಮಾನದಲ್ಲಿ ಕೂಡ ನಿಮಗೂ ಕೂಡ ಈ ರೀತಿ ಮೇಲ್ ಬರುತ್ತೆ. ಅವಾಗ ಏನು ಮಾಡೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವಾಗಲೇ ನೋಡ್ಕೊಳ್ಳಿ, ಈಗಲೇ ಚೆಕ್ ಮಾಡಿದ್ರೆ ನಿಮಗೆ ಆ ಒಂದು ಮೇಲ್ ಯಾವುದೇ ಕಾರಣಕ್ಕೂ ಬರಲ್ಲ. ನೋಡೋಣ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಆನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ಮೊದಲನೇ ನಾವು ಯಾರೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ನಾವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ನಮಗೆ ಬೇಕಾಗಿದ್ದು ಮೊದಲೇನು, ನಮಗೆ ಆದಂಥ ಒಂದು ಗೂಗಲ್ ಅಕೌಂಟ್ ಅಂದರೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಒಂದು ಜಿಮೇಲ್ ಅಂದರೆ ಇಮೇಲ್ ಐ ಡಿ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟಲ್ಲಿ ನಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಕೊಡಬೇಕು. ಏನು ಕೊಡಬೇಕು? ಪರ್ಸನಲ್ ಡೀಟೇಲ್ಸ್. ನಮ್ಮ ಹೆಸರು ಆಗಿರ್ಬೋದು, ಅಲ್ಲಿ ನೇಮ್ ಅಂದರೆ ನಮ್ಮ ನೇಮ್ ಆಗಿರ್ಬೋದು, ಮತ್ತು ನಮ್ಮ ಡೇಟ್ ಆಫ್ ಬರ್ತ್ ಅನ್ನೋದು ಹಾಕಬೇಕು. ಅಲ್ಲಿ ಡೇಟ್ ಆಫ್ ಬರ್ತ್ ಅನ್ನೋದು ಹಾಕಬೇಕು. ಆದರೆ ಬಟ್ ತುಂಬ ಜನ ಏನು ಮಾಡಿರ್ತಾರೆ, ಸ್ಟಾರ್ಟಿಂಗ್ ಯಾವಾಗೋ ಕ್ರಿಯೇಟ್ ಮಾಡಿರ್ತಾರೆ, ಡೇಟ್ ಆಫ್ ಬರ್ತ್ ಅನ್ನೋದು ತಪ್ಪಾಗಿ ಹಾಕಿಬಿಡ್ತಾರೆ, ಮಿಸ್ಲೀಡಿಂಗ್ ಹಾಕಿಬಿಡ್ತಾರೆ, ನಿಮ್ಮ ಒರಿಜಿನಲ್ ಡೇಟ್ ಆಫ್ ಬರ್ತ್ ಹಾಕಿರಲ್ಲ. ಇದರಿಂದ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ ಅಂದರೆ ನೀವು ಮಿಸ್ ಆಗಿ ಒಂದು ಬೇರೆ ಡೇಟ್ ಆಫ್ ಬರ್ತ್ ಹಾಕಿಬಿಡ್ತೀರ. ಆದ್ರೆ ಬಿಟ್ಟು ನೀವು ಅವಾಗ ಹಾಕಿದಂಥ ಡೇಟ್ ಆಫ್ ಬರ್ತ್ ಇವಾಗ ಯೂಟ್ಯೂಬ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಅಂದರೆ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ಏನು ಮಾಡಿದ್ರೆ ಏಜ್ ಎಶ್ಯೂರೆನ್ಸ್ ಅಪ್ಡೇಟ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್. ಯೂಟ್ಯೂಬ್ AI ಅನ್ನೋದು ಏನು ಮಾಡುತ್ತೆ ಅಂದರೆ ಪ್ರತಿಯೊಬ್ಬ ಕ್ರಿಯೇಟರ್ಸ್ ಫೇಸ್ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ಪ್ರತಿಯೊಂದು ಏನು ಮಾಡುತ್ತೆ ಡೆಡಿಟ್ ಮಾಡ್ತಾರೆ ಅಂದರೆ ಡೆಡಿಕೇಟ್ ಮಾಡುತ್ತೆ, ಚೆಕ್ ಮಾಡಿ ಅವರೊಂದು ಏಜ್ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ನೀವು ಗೂಗಲ್ ಅಕೌಂಟಲ್ಲಿ ಏಜ್ ಹಾಕಿರ್ತಾರೆ, ಜಸ್ಟ್ ಅದ್ರ ಮೇಲ್ಗಡೆ ಅವರು ನಿಮ್ಮೊಂದು ಏಜ್ ಎಷ್ಟಾಗಿದೆ ಚೆಕ್ ಮಾಡಿ ಅದರ ನಂತರ ನಿಮಗೊಂದು ಮೇಲ್ ಕಳಿಸ್ತಾರೆ. ಏನು ಮೇಲ್ ಅಂದರೆ ಏಜ್ ವೆರಿಫಿಕೇಷನ್ ಅಂತ ಬಂದ್ಬಿಟ್ಟು. ಅಂದರೆ ಏಜ್ ವೆರಿಫಿಕೇಷನ್ ಅಂದರೆ ಮೇಲ್ ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ. ಇದ್ರ ಬಗ್ಗೆ ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ತುಂಬ ಸಿಂಪಲ್. ಯೂಟ್ಯೂಬ್ನಿಂದ ಹೊಸ ನೀವು ಅಪ್ಡೇಟ್, ಈ ಒಂದು ಅಪ್ಡೇಟ್ ಆಗಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ, 13ರಿಂದ ಇವತ್ತಿನಿಂದ. ಏನಪ್ಪ ಅಪ್ಡೇಟ್ ಅಂದರೆ ಯೂಟ್ಯೂಬ್ AI ಅನ್ನೋದು ಈಗ ಆಟೋಮೆಟಿಕ್ ತುಂಬ ಸ್ಟ್ರಿಕ್ ಇದೆ. ಆಟೋಮೆಟಿಕ್ ಎಲ್ಲ ಚೆಕ್ ಮಾಡ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಯೂಟ್ಯೂಬ್ ಎಲ್ಲ ಇದು ಮಾಡ್ತದೆ, ಚೆಕ್ ಮಾಡ್ತದೆ. ಏನು ಚೆಕ್ ಮಾಡ್ತಾರೆ ಅಂದರೆ ಹೇಳ್ಬೇಕಾರೆ ಯೂಟ್ಯೂಬ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೇಳ್ಬೇಕಾದ್ರೆ ತುಂಬ ಸಿಂಪಲು. ನಿಮ್ಮೊಂದು ಏಜ್ ಮ್ಯಾಕ್ಸಿಮಮ್ ಅಂದರೆ ನಿಮ್ಮೊಂದು ಏಜ್ 18 ವರ್ಷಕ್ಕಿಂತ ಏನೋ ತೆಳಗಡೆ ಇದ್ದರೆ ಮೇಜರ್ ಏಜ್ ಆಗುತ್ತೆ, ಅಂದರೆ ಚಿಕ್ಕ ಹುಡುಗರು ಅಂತ ಆಗುತ್ತೆ. 18 ವರ್ಷ ತೆಳಗಡೆ ಏನಾದರೂ ಇದ್ದರೆ ನಿಮ್ಮೊಂದು ಅಂದರೆ ನಿಮಗೆ 18 ವರ್ಷ ತೆಳಗಡೆ ಏನಾದರೂ ಇದ್ದರೆ ನಿಮಗೆ ಯೂಟ್ಯೂಬಿಂದ ಮೇಲ್ ರಿಸೀವ್ ಆಗುತ್ತೆ. ಏಜ್ ವೆರಿಫಿಕೇಷನ್ ಅಂತ ಬಂದ್ಬಿಟ್ಟು ಈ ರೀತಿ ಒಂದು ಮೇಲ್ ನಿಮಗೆ ಡೈರೆಕ್ಟಾಗಿ ಬಂದು ರಿಸೀವ್ ಆಗುತ್ತೆ. ಆವಾಗ ಆ ರೀತಿ ಒಂದು ಬಂದರೆ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ತುಂಬ ಸಿಂಪಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್, ನೀವು ಏನಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲು ಸರ್ಚ್ ಮಾಡಿದ್ರು ಕೂಡ ಸರ್ಚಿಂಗಲ್ಲಿ ಬರಲ್ಲ. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸರಿಯಾಗಿ ದುಡ್ಡು ಬರಲ್ಲ. ಯಾಕಪ್ಪ ದುಡ್ಡು ಬರೋಲ್ಲ? ನಿಮ್ಮೊಂದು ವಿಡಿಯೋಗೆ ಆ್ಯಡ್ಸ್ ಅನ್ನೋದು ಪ್ಲೇ ಆಗಲ್ಲ. ಏಜ್ ರಿಲೇಷನ್ ಅಂದರೆ ಕಡಿಮೆ ಆ್ಯಡ್ಸ್ ಪ್ಲೇ ಆಗುತ್ತೆ. ಅದರಿಂದ ನಿಮಗೆ ಕಡಿಮೆ ಅಂದರೆ ದುಡ್ಡು ಅನ್ನೋದು ಜಾಸ್ತಿ ಬರೋಲ್ಲ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ ನಿಮ್ಮ ಏಜ್ ಏನಿದೆಲ್ಲ ಮ್ಯಾಕ್ಸಿಮಮ್ ಊಟ 18ರಿಂದ 13 ವರ್ಷ ಒಳಗಡೆ, ಅಂದರೆ ಈ 3 ವರ್ಷ ಅಂದರೆ 3 ವರ್ಷ ಗ್ಯಾಪ್ ಇದೆಯಲ್ಲ, ಜಸ್ಟ್ ಈ 18 ವರ್ಷ ತೆಳಗಡೆ ಏನಾದರೂ ಇದ್ದರೆ ಮಿನೋರಿಟಿ ಅಂತ ಬರುತ್ತೆ, ಚಿಕ್ಕ ವಯಸ್ಸು ಅಂತ ಬರುತ್ತೆ. ಅಂಥವ್ರಿಗೆ ಯೂಟ್ಯೂಬ್ದವ್ರಿಗೆ ಹೊಸ ನೀವು ಅಪ್ಡೇಟ್ ಮಾಡಿಬಿಟ್ಟಿದ್ರೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಈ ರೀತಿ ನೀವು ನಿಮ್ಮೊಂದು ಏಜ್ ಏನಾದರೂ ಕಡಿಮೆ ಇದ್ದರೆ ಇವಾಗಲೇ ಚೇಂಜ್ ಬಿಡಿ. ಇಲ್ಲಾಂದರೆ ನಿಮಗೆ ಮುಂದಿನ ದಿನಮಾನದಲ್ಲಿ ಮೇಲ್ ಬಂದು ರಿಸೀವ್ ಆಗುತ್ತೆ. ನಿಮಗೂ ಕೂಡ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಚಿಕ್ಕ ಕಮೆಂಟ್ ಹಾಕಿ ಮುಂದಿನ ದಿನಮಾನದಲ್ಲಿ ಬರ್ಬೋದು. ಆ್ಯಕ್ಚುಲಿ ಈ ರೀತಿ ಒಂದು ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ಉಂಟು ಯೂಟ್ಯೂಬ್ದವ್ರು ಏನಂದ್ರೆ 18 ವರ್ಷ ಯೂಟ್ಯೂಬ್ದವ್ರು ಏನು ಮೈಂಡೆಲ್ಲ ಟಾರ್ಗೆಟ್ ಮಾಡ್ಕೊಂಡ್ರೆ 18 ವರ್ಷ ಏನಾದರೂ ಯಾರಾದರೂ ತೆಳಗಡೆ ಇದ್ದವ್ರು ಇದ್ದರೆ ಅವ್ರಿಗೆ ಈ ಏಜ್ ಎಕ್ಸ್ಪೀರಿಯನ್ಸ್ ಅಪ್ಡೇಟ್ ಅಂತ ಮಾಡಿದ್ದಾರೆ. ಅಂದರೆ ಏಜ್ ವೆರಿಫಿಕೇಷನ್ ಅಂತ ಒಂದು ಮೇಲ್ ಕಳಿಸ್ತಾ ಇದ್ದಾರೆ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ಹೊಡ್ತಾಕೊಂಡಿರುತ್ತೆ, ಅರ್ನಿಂಗ್ ಜಾಸ್ತಿ ಆಗಲ್ಲ, ಸರ್ಚಿಂಗ್ಲೇ ಬರಲ್ಲ. ನೀವು ಯಾವುದೋ ಒಂದು ವಿಡಿಯೋ ನೋಡಿ ಕೂಡ ವಿಡಿಯೋ ಓಪನ್ ಮಾಡಿ ಕೂಡ ವಿಡಿಯೋ ಪ್ಲೇ ಆಗಲ್ಲ. ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ
ಈ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ಮೊದಲೇ ಮುಟ್ಟು ಈ ಒಂದು ಅಪ್ಡೇಟ್ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಅಂದರೆ ಇದನ್ನು ತುಂಬ ಯೂಸ್ಫುಲ್ ಕೂಡ ಇದೆ. ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಯೂಟ್ಯೂಬಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ವಯಸ್ಸಿನವರು ಕೂಡ ಬರ್ತಾಯಿದ್ದಾರೆ, ಎಷ್ಟೋ ಜನ ಬರ್ತಾಯಿದ್ದಾರೆ, ಕ್ರಿಯೇಟರ್ಸ್ ಆಗ್ತಾಯಿದ್ದಾರೆ. ಅದರಿಂದ ತುಂಬ ಸ್ಕ್ಯಾಮ್ ನಡೆಯೋದು, ತುಂಬ ಪ್ರಾಬ್ಲಮ್ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರ ಯೂಟ್ಯೂಬ್ದವ್ರು ಅದನ್ನೆಲ್ಲ ನಿಲ್ಲಿಸಬೇಕು ಅಂತೇಳಿ ಈ ಒಂದು ಅಪ್ಡೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಉಂಟು ಈ ಒಂದು ಅಪ್ಡೇಟು ಆ್ಯಕ್ಚುಲಿ ಏನೂ ಇಲ್ಲ, ತುಂಬ ಸಿಂಪಲ್. ನಿಮಗೆ ಕ್ಲಿಯರಾಗಿ ಹೇಳ್ಬೇಕಾರೆ ಏಜ್ ವೆರಿಫಿಕೇಷನ್ ಅಂತ ತಿಳ್ಕೊಬೇಕು ನೀವು. ಏಜ್ ವೆರಿಫಿಕೇಷನ್ ಅಂದರೆ ನಿಮಗೊಂದು ಮೇಲ್ ಬರುತ್ತೆ. ಇದೇನು ಆ ಮೇಲ್ ಬಂದರೂ ಕೂಡ ಯಾರೂ ಕೂಡ ಭಯ ಪಡೋಕೋಬೇಡಿ. ಆ್ಯಕ್ಚುಲಿ ಹೇಳ್ಬೇಕಾರೆ ಏನು ಮಾಡಿ, ಮೇಲ್ ನಿಮಗೆ ಡೈರೆಕ್ಟ್ ಬರುತ್ತೆ. ಮೇಲ್ ಬಂದ ತಕ್ಷಣ ನೀವು ಏನು ಮಾಡ್ಕೋ, ತುಂಬ ಸಿಂಪಲ್ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡೋದು ಯಾವ ಥರ, ನಿಮ್ಮ ಸೆಟ್ಟಿಂಗ್ ಓಪನ್ ಮಾಡಿ, ಗೂಗಲ್ ಅಕೌಂಟಲ್ಲಿ ಓಪನ್ ಮಾಡ್ಕೊಂಡು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೇಟಾ ಬರ್ತ್ ಬರುತ್ತೆ. ಅಲ್ಲಿ ನಿಮ್ಮ ಡೇಟಾ ಬರ್ತ್ ಚೇಂಜ್ ಮಾಡ್ಕೊಳ್ಳಿ. ಅದರ ನಂತರ ಚೇಂಜ್ ಮಾಡ್ಬೇಕಾದ್ರೆ ನಿಮಗೆ ಕೆಲವೊಂದಷ್ಟು ಅಂದರೆ ಇನ್ನು ಕೇಳುತ್ತೆ, ಪ್ರೂಫ್ ಕೇಳುತ್ತೆ. ಪ್ರೂಫ್ ಅದರಲ್ಲಿ ನಿಮ್ಮ ಹತ್ರ ಇದ್ದಂಥ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಕೇಳುತ್ತೆ. ಡಾಕ್ಯುಮೆಂಟ್ಸ್ ಏನೋ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಏನಾದರೂ ಇದರಲ್ಲಿ ಸಬ್ಮಿಟ್ ಮಾಡಿ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಆಟೋಮೆಟಿಕ್ ಸಾಲ್ವ್ ಆಗುತ್ತೆ. ಆದರೆ ಬಟ್ಟು ಆ್ಯಕ್ಚುಲಿ ಹೇಳ್ಬೇಕಾರೆ ಈ ಒಂದು ಅಪ್ಡೇಟ್ ಏನಿದೆಲ್ಲ ಇದು ಆಗಸ್ಟ್ 13 ಸ್ಟಾರ್ಟ್ ಆಯಿತು. ಆದರೆ ಬಟ್ ಇದು ನಮ್ಮ ಇಂಡಿಯಾದಲ್ಲಿ ಇನ್ನೂ ರೂಲ್ ಔಟ್ ಆಗಿಲ್ಲ. ಈ ಒಂದು ಅಪ್ಡೇಟು ಈಗ US ನಲ್ಲಿ ಲಾಂಚ್ ಮಾಡಿದರೆ ಮತ್ತು ಅದ್ರ ಜೊತೆ ಅಮೇರಿಕಾದಲ್ಲಿ ಲಾಂಚ್ ಮಾಡಿದರೆ. ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಕಂಟ್ರಿಲಿನೂ ಟೆಸ್ಟಿಂಗ್ ಕೂಡ ಆಗಿದೆ. ಮುಂದಿನ ದಿನಮಾನದಲ್ಲಿ ನಮ್ಮ ಇಂಡಿಯಾದಲ್ಲಿ ಕೂಡ ಬರುತ್ತೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ನಾನು ನಿಮಗೆ ಮೊದಲೇ ಹೇಳಿದ್ದು, ಯಾಕಂದರೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಇವಾಗಲೇ ಬೇಗ ಹೋಗಿ ಮಾಡ್ಕೊಳ್ಳಿ. ಇದೇನು ಅಪ್ಡೇಟ್ ಏನು ತುಂಬ ಏನಿಲ್ಲ. ಅದ್ರ ಬಟ್ ನೀವು ಅನ್ಬೋದು, ಬ್ರದರ್ ನಾವು ಇನ್ನೂ ಚಿಕ್ಕ ವಯಸ್ಸಿನವ್ರು, 18 ವಯಸ್ಸಾಗಿಲ್ಲ, ನಾವು ಚಾನಲ್ ಮಾಡ್ತಾಯಿದ್ದೀವಿ ಹೆಂಗೆ ಅಂತ ನೀವು ಕೇಳ್ಬೋದು. ನಿಮಗೆ ಹೇಳ್ಬೇಕಾರೆ ನಿಮ್ಮ ತಂದೆ ತಾಯಿ ಅವರೊಂದು ಇದರಿಂದ ಮಾಡಿ, ನಿಮ್ಮಿಂದ ಮಾಡೋಕ್ಕೋಡಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಯೂಟ್ಯೂಬ್ ತುಂಬ ಸ್ಟ್ರಿಕ್ ಆಗಿದೆ. ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟು ತುಂಬ ಬರ್ತಾಯಿದೆ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಲಿ ಅಂತ. ಇನ್ನೂ ತುಂಬ ಸಿಂಪಲ್, ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಅಪ್ಡೇಟು. ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಪ್ರತಿಯೊಬ್ಬರು ಕೂಡ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಿಂದ ಏನಾಗುತ್ತೆ, ದುಡ್ಡೇ ಬರೋಲ್ಲ. ಹೆಂಗಪ್ಪ ದುಡ್ಡು ಬರೋಲ್ಲ? ಯಾಡ್ಸೇ ಪ್ಲೇ ಆಗಲ್ಲ. ಯಾಡ್ಸ್ ಪ್ಲೇ ಆಗಲಿಲ್ಲ ಅಂದ್ರೆ ದುಡ್ಡು ಬರುತ್ತಾ? ಬರಲ್ಲ ತಾನೇ. ಅದಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಈ ಏಜ್ ವೆರಿಫಿಕೇಷನ್ ಒಂದು ಅಪ್ಡೇಟು, ಈ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಅಂತ ಇವತ್ತೊಂದು ಮುಗಿಸ್ತೇನೆ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲ ರೀತಿ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತಲುಪಿಸೋದು ನಿಮ್ಮ ಜವಾಬ್ದಾರಿ. ಅದು ತಲುಪಬೇಕಾದ್ರೆ ನೀವು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಆವಾಗ ತಲುಪುತ್ತೆ. ಅಲ್ಲಿವರೆಗೆ ತಲುಪಲ್ಲ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟ್ರಿಗೆ ಸ್ಪೆಮಸ್ ಹಲೋ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಬಾಯ್ ಬಾಯ್ ಬಾಯ್. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಲ್ಲ, ಬಾಯ್ ಬಾಯ್ ಬಾಯ್.